ನಮಸ್ಕಾರ ಸ್ನೇಹಿತರೆ, ನಮ್ಮ ರುಚಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತೊಂದು ಕ್ವಿಕ್ಕಾಗಿ ತಯಾರಾಗುವ ಒಂದು ಬಿರಿಯಾನಿ ರೆಸಿಪಿ ನೋಡೋಣ. ಬಿರಿಯಾನಿ ಅಂದರೆ ತರಕಾರಿ ಎಲ್ಲ ಹಾಕಬೇಕು ಅಥವಾ ಪನ್ನೀರ್ ಹಾಕಿ ಮಾಡಬೇಕು ಅನ್ನೋಂಥದ್ದೇನಿಲ್ಲ. ಬರೀ ಆಲೂಗಡ್ಡೆ ಹಾಕ್ಬಿಟ್ಟು ಸಹ ರುಚಿಯಾಗಿರುವಂಥ ಬಿರಿಯಾನಿ ತಯಾರಿಸ್ಕೋಬೋದು. ಇದು ಒಂದು ಪಾರ್ಟ್ ರೆಸಿಪಿನೂ ಸಹ ಬೇಗ ತಯಾರಿಸ್ಕೋಬೋದು, ಹಾಗೆಯೇ ರುಚಿಯಾಗೂ ಇರುತ್ತೆ. ನಾನು ತೋರಿಸಿರೋಂಥ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ಇಷ್ಟಪಡ್ತೀರಾ. ನನ್ನ ವಿಡಿಯೋ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋನ ತಕ್ಷಣ ನೋಡೋದಕ್ಕೆ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ. ಅದರಲ್ಲಿ ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡೋದು ಮಾತ್ರ ಮರಿಬೇಡಿ. ಆಲೂಗಡ್ಡೆ ಬಿರಿಯಾನಿ ಹೇಗೆ ತಯಾರಿಸೋದು, ಏನೇನು ಸಾಮಗ್ರಿ ಬೇಕು ಅಂತ ನೋಡೋಣ. ಆಲೂಗಡ್ಡೆ ಬಿರಿಯಾನಿ ತಯಾರಿಸೋದಕ್ಕೆ ಮೊದಲು ಆಲೂಗಡ್ಡೆಗಳನ್ನು ಫ್ರೈ ಮಾಡ್ಕೋಬೇಕು. ಅದಕ್ಕೆ ಬಾಣಲೆಗೆ ಒಂದು 3-4 ದೊಡ್ಡ ಚಮಚ ಅಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ಇದಕ್ಕೆ 3 ಆಲೂಗಡ್ಡೆನ ಸಿಪ್ಪೆ ತೆಗೆದು ಸ್ವಲ್ಪ ದೊಡ್ಡ ಹೋಳಾಗಿ ಹಚ್ಚಿಟ್ಕೊಂಡು ಹಾಕ್ಕೊಳ್ಳೋಣ. ಇದನ್ನು ಇವಾಗ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ನಾವಿಲ್ಲಿ ಆಲೂಗಡ್ಡೆನ ಹಸಿ ತೊಗೊಂಡಿರೋದ್ರಿಂದ ಆಲೂಗಡ್ಡೆಯಲ್ಲಿ ಎಣ್ಣೆನೇ ಚೆನ್ನಾಗಿ ಫ್ರೈ ಆಗಬೇಕು, ಚೆನ್ನಾಗಿ ಗೋಲ್ಡನ್ ಕಲರ್ ಆಗಬೇಕು. ಎಲ್ಲ ಕಡೆಯಿಂದನೂ ಬೆಂದು ಗೋಲ್ಡನ್ ಕಲರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಲೋ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಸುಮಾರಾಗಿ ಒಂದು 5-8 ನಿಮಿಷದವರೆಗೂ ಇದೇ ರೀತಿಯೇ ಕೆದಕ್ತಾ ಇದ್ದರೆ ಇದು ಚೆನ್ನಾಗಿ ಬೆಂದು ಎಲ್ಲ ಕಡೆಯೂ ಕೆಂಪಾಗುತ್ತೆ. ಆ ಹದ ಆಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನಾನಿಲ್ಲಿ ದೊಡ್ಡ ಆಲೂಗಡ್ಡೆಗಳನ್ನೇ ಹೋಳುಗಳಾಗಿ ಹಚ್ಚಿ ಹಾಕ್ಕೋತಾ ಇದ್ದೀನಿ. ನೀವು ಬೇಕಾದರೆ ಬೇಬಿ ಪೊಟ್ಯಾಟೊಗಳನ್ನು ಸಹ ಇದೇ ರೀತಿಯೇ ಫ್ರೈ ಮಾಡಿ ಹಾಕ್ಕೋಬೋದು. ಆದರೆ ಆಲೂಗಡ್ಡೆಗಳನ್ನು ಫ್ರೈ ಮಾಡ್ದೇ ಮಾತ್ರ ಹಾಗೆಯೇ ಬಳಸೋಕ್ಕೆ ಹೋಗಬಾರ್ದು. ಆಲೂಗಡ್ಡೆಗಳನ್ನು ಫ್ರೈ ಮಾಡದೆ ಹಾಗೆ ಹಾಕ್ಕೊಂಡ್ರೆ ತೀರಾ ಬೆಂದು ಮುರಿದು ಹೋಗುತ್ತೆ ಅದು. ಅದರಿಂದಾಗಿ ಸ್ವಲ್ಪ ಹೊತ್ತು ಚೆನ್ನಾಗಿ ಈ ರೀತಿ ಫ್ರೈ ಮಾಡಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟು ಸಹ ಚೆನ್ನಾಗಿರುತ್ತೆ, ಘಮನೂ ಚೆನ್ನಾಗಿರುತ್ತೆ, ಹದವಾಗಿ ಬೆಂದಿರುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಕೆಂಪಾಗೋ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ಒಂದು ಕುಕ್ಕರ್ ಬಿಸಿಗೆ ಇಟ್ಕೊಂಡು ಇದಕ್ಕೆ 3-4 ದೊಡ್ಡ ಚಮಚ ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಒಂಚೂರು ಬಿಸಿ ಆಗ್ತಾ ಇದ್ದಂಗೆ ಇದಕ್ಕೆ ಹೋಲ್ ಮಸಾಲೆಗಳನ್ನು ಹಾಕ್ಕೊಳ್ಳೋಣ. ಅದರಲ್ಲಿ ನಾನಿಲ್ಲಿ ಚಕ್ಕೆ, ಏಲಕ್ಕಿ, ಕಪ್ಪು ಏಲಕ್ಕಿ, ಸ್ಟಾರ್ ಎನಿಸು, ಲವಂಗ, ಪಲಾವ್ ಎಲೆ, ಹಾಗೆ ಒಂದು ಜಾಪತ್ರೆ ಸಹ ಹಾಕ್ಕೊಂಡಿದ್ದೀನಿ. ಇದಿಷ್ಟು ಪದಾರ್ಥಗಳನ್ನು ಹಾಕ್ಕೊಂಡ್ಮೇಲೆ ಇದಕ್ಕೆ ಒಂದು ಚಿಕ್ಕ ಚಮಚ ಅಷ್ಟು ಶಹಜೀರನೂ ಸಹ ಹಾಕ್ಕೊಳ್ಳೋಣ. ಇದೆಲ್ಲವನ್ನು ಹಾಕ್ಕೊಂಡ್ಮೇಲೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಕೆಲವು ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲವನ್ನು ಒಂದು ಸಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಉದ್ದುದ್ದಕ್ಕೆ ಹಚ್ಚಿರೋಂಥ ಈರುಳ್ಳಿ ಹಾಕ್ಕೊಳ್ಳೋಣ. ನಾನಿಲ್ಲಿ 3 ಈರುಳ್ಳಿನ ಉದ್ದುದ್ದಕ್ಕೆ ಹಚ್ಚಿಟ್ಕೊಂಡಿದ್ದು ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ 4-5 ಹಸಿರು ಮೆಣಸಿನ್ಕಾಯಿನೂ ಸಹ ಉದ್ದುದ್ದಕ್ಕೆ ಹಚ್ಚಿ ಹಾಕ್ಕೊಳ್ಳೋಣ. ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡ್ಮೇಲೆ ಇದೆರಡನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಎಲ್ಲವನ್ನು ಹಸಿ ವಾಸನೆ ಹೋಗಿ ಎಲ್ಲವನ್ನು ಚೆನ್ನಾಗಿ ಕೆಂಪಾಗೋ ರೀತಿ ಲೋ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸುಮಾರಾಗಿ ಒಂದು 5-8 ನಿಮಿಷ ಹುರಿದ್ರೆ ಈರುಳ್ಳಿ ಎಲ್ಲವನ್ನು ಈ ರೀತಿ ಚೆನ್ನಾಗಿ ಕೆಂಪಾಗಿರುತ್ತೆ. ಈ ಹದ ಆಗೋವರೆಗೂ ಚೆನ್ನಾಗಿ ಇದನ್ನೆಲ್ಲವನ್ನು ಫ್ರೈ ಮಾಡ್ಕೋಬೇಕು. ಒಂದು ಸಲ ಈರುಳ್ಳಿ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ಒಂದು ದೊಡ್ಡ ಚಮಚ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಮತ್ತೆ ಒಂದು 2 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗೇನು ಹೆಚ್ಚೊತ್ತು ಫ್ರೈ ಮಾಡೋ ಅಗತ್ಯ ಇಲ್ಲ, 2 ನಿಮಿಷ ಚೆನ್ನಾಗಿ ಕೈ ಬಿಡದೇ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಮತ್ತೆ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಉದ್ದುದ್ದಕ್ಕೆ ಕಟ್ ಮಾಡಿರೋಂಥ 2 ಟೊಮೆಟೊನೂ ಹಾಕ್ಕೊಳ್ಳೋಣ. ಟೊಮೆಟೊ ಹಾಕ್ಕೊಂಡ್ಮೇಲೆ ಇದಕ್ಕೆ ಅರ್ಧ ಚಮಚ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇದು ರುಚಿಗೆ ತಕ್ಕಷ್ಟು ಉಪ್ಪಲ್ಲ, ಅರ್ಧ ಚಮಚ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಟೊಮೆಟೊ ಚೆನ್ನಾಗಿ ಬೇಗ ಫ್ರೈ ಆಗುತ್ತೆ, ಬೇಗ ಸಾಫ್ಟಾಗಿ ಬೇಯುತ್ತೆ. ಟೊಮೆಟೊ ಹಾಕ್ಕೊಂಡ್ಮೇಲೆ ಮತ್ತೆ ಲೋ ಮೀಡಿಯಮ್ ಫ್ಲೇಮಲ್ಲಿ ಸುಮಾರು ಒಂದು 5 ನಿಮಿಷ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದೇ ಟೈಮಲ್ಲಿ ಮೊಸರಿಗೆ ಕೆಲವು ಬೇಸಿಕ್ ಮಸಾಲೆಗಳನ್ನು ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಬೌಲಷ್ಟು ಮೊಸರು ತೊಗೊಂಡಿದ್ದೀನಿ. ಇದು ಸುಮಾರಾಗಿ 1/4 ಲೀಟ್ರಷ್ಟು ಇರುತ್ತೆ. ಇದಕ್ಕೆ ಮೊದಲು ಅರ್ಧ ಚಿಕ್ಕ ಚಮಚ ಅಷ್ಟು ಅರಿಶಿನ, ಒಂದು ದೊಡ್ಡ ಚಮಚ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು, ಒಂದು ದೊಡ್ಡ ಚಮಚ ಧನಿಯಾ ಪುಡಿ, ಒಂದು ದೊಡ್ಡ ಚಮಚ ಗರಂ ಮಸಾಲ, ಹಾಗೆಯೇ ಒಂದು ದೊಡ್ಡ ಚಮಚ ಬಿರಿಯಾನಿ ಮಸಾಲ ಹಾಕ್ಕೊಳ್ಳೋಣ. ಇದಿಷ್ಟು ಮಸಾಲೆಗಳನ್ನೆಲ್ಲವನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಮಸಾಲೆಗಳು ಮೊಸರು ಜೊತೆ ಚೆನ್ನಾಗಿ ಹೊಂದ್ಕೊಂಡು ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ರೀತಿ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಮೊಸರನ್ನ ಯಾವುದೇ ಕಾರಣಕ್ಕೂ ಹುಳಿ ಇರೋವಂಥ ಮೊಸರನ್ನ ತೊಗೋಬಾರ್ದು, ಫ್ರೆಶ್ ಮೊಸರನ್ನೇ ತೊಗೋಬೇಕು. ಫ್ರೆಶ್ ಮೊಸರು ಇರಬೇಕು, ಹಾಗೆ ಸ್ವಲ್ಪ ಗಟ್ಟಿ ಇರಬೇಕು ಅಂಥ ಮೊಸರನ್ನ ತೊಗೊಂಡು ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಈ ಟೈಮಲ್ಲಿ ನೋಡಿ, ಟೊಮೆಟೊನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಟೊಮೆಟೊ ಎಲ್ಲವನ್ನು ಚೆನ್ನಾಗಿ ಬೆಂದು ಸಾಫ್ಟ್ ಆಗಿದೆ. ಈಗ ಫ್ಲೇಮ್ ಪೂರ್ತಿ ಕಮ್ಮಿ ಮಾಡ್ಕೊಂಡ ಮೇಲೆ ನಾವು ಕಲಸಿಟ್ಕೊಂಡಿರೋಂಥ ಮೊಸರು ಮಸಾಲೆ ಇದೇನು ಕಲಸಿಟ್ಕೊಂಡಿದ್ವಲ್ಲ ಅದನ್ನು ಬಗ್ಗಿಸ್ಕೊಳ್ಳೋಣ. ಫ್ಲೇಮ್ ಜೋರಾಗಿ ಇಟ್ಕೊಂಡೇ ಹಾಕ್ಕೊಳ್ಳೋಕೆ ಹೋಗಬಾರ್ದು, ಹಾಕಿದ ತಕ್ಷಣ ಮೊಸರು ಒಡೆದೋಗೋ ಚಾನ್ಸಸ್ ಇರುತ್ತೆ. ಅದರಿಂದಾಗಿ ಫ್ಲೇಮ್ನ ಚೆನ್ನಾಗಿ ಕಮ್ಮಿ ಫ್ಲೇಮಲ್ಲಿ ಮೊಸರು ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಈಗ ಇದನ್ನು ಲೋ ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಗಟ್ಟಿ ಆಗಬೇಕು, ಹಾಗೆಯೇ ಸ್ವಲ್ಪ ಎಣ್ಣೆ ಥರ ಕಾಣಬೇಕು. ಆ ಹದ ಆಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ.
ಲೋ ಫ್ಲೇಮಲ್ಲಿ 1-2 ನಿಮಿಷ ಚೆನ್ನಾಗಿ ಕಲಸಿ ಆಮೇಲೆ ಲೋ ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ಎಲ್ಲ ಗಟ್ಟಿ ಆಗೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾವು ಮೊದಲೇ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಆ ಆಲೂಗಡ್ಡೆನೂ ಸಹ ಸೇರಿಸ್ಕೊಳ್ಳೋಣ. ಜೊತೆಗೆ 1 ದೊಡ್ಡ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಮತ್ತು 1 ದೊಡ್ಡ ಹಿಡಿಯಷ್ಟು ಪುದೀನ ಸೊಪ್ಪನ್ನು ಚೆನ್ನಾಗಿ ತೊಳೆದು ಸಣ್ಣದಾಗಿ ಹಚ್ಚಿ ಸಹ ಹಾಕ್ಕೊಳ್ಳೋಣ. ಇದೆರಡನ್ನೂ ಪದಾರ್ಥಗಳನ್ನು ಹಾಕ್ಕೊಂಡ್ಮೇಲೆ ಮತ್ತೆ 1-2 ನಿಮಿಷ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಈಗಲೂ ಅಷ್ಟೇ ಲೋ ಮೀಡಿಯಮ್ ಫ್ಲೇಮ್ ಮಧ್ಯೆ ಇಟ್ಕೊಂಡು ಮಸಾಲೆ ಜೊತೆ ಆಲೂಗಡ್ಡೆ ಎಲ್ಲವನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಆಲೂಗಡ್ಡೆಗೂ ಚೆನ್ನಾಗಿ ಮಸಾಲೆ ಹತ್ಕೊಳ್ಳುತ್ತೆ, ಉಪ್ಪು ಖಾರ ಚೆನ್ನಾಗಿ ಹತ್ಕೊಳ್ಳುತ್ತೆ. ಈಗ ನೋಡಿ ಈ ರೀತಿ ಗಟ್ಟಿ ಆಗಬೇಕು ಮತ್ತು ಈ ರೀತಿ ಎಣ್ಣೆ ಕಾಣೋ ರೀತಿ ಹಾಕಬೇಕು. ಆ ಹದ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದೇ ರೀತಿ ನಾನು ಮತ್ತೆ 1-2 ನಿಮಿಷ ಹೆಚ್ಚೊತ್ತು ಕೈ ಬಿಡದೇನೆ ಲೋ ಮೀಡಿಯಮ್ ಫ್ಲೇಮ್ ಮಧ್ಯೆ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಮೊದಲೇ ತೊಳೆದು ನೆನೆಸಿರುವಂಥ ಬಾಸ್ಮತಿ ಅಕ್ಕಿನೂ ಹಾಕ್ಕೊಳ್ಳೋಣ. ನಾನಿಲ್ಲಿ 2 ಗ್ಲಾಸ್ ಬಾಸ್ಮತಿ ಅಕ್ಕಿನ 1-2 ಸಲ ಚೆನ್ನಾಗಿ ತೊಳೆದು ನೀರು ಹಾಕ್ಬಿಟ್ಟು 20 ನಿಮಿಷ ನೆನೆಸಿಟ್ಕೊಂಡಿದ್ದೆ. ನೆನೆಸಿಟ್ಕೊಂಡಿರೋಂಥ ನೀರನ್ನು ಚೆಲ್ಬಿಟ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ. ಅಕ್ಕಿ ಹಾಕ್ಕೊಂಡ್ಮೇಲೆ ಲೋ ಫ್ಲೇಮ್ ಮಾಡಿಕೊಂಡು 1-2 ನಿಮಿಷ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಹುಷಾರಾಗಿ ಹಗೂರು ಕೈನಿಂದ ಕಲಿಸ್ಕೋಬೇಕು. ಬಾಸ್ಮತಿ ಅಕ್ಕಿ ಹಾಕಿರೋದ್ರಿಂದ ಇದು ಬೇಗ ಮುರಿದು ಹೋಗುತ್ತೆ. ಅದರಿಂದಾಗಿ ಜೋರಾಗಿ ಕಲಿಸೋದೇನೆ ಹಗೂರು ಕೈನಲ್ಲಿ ಹುಷಾರಾಗಿ ನೋಡಿಕೊಂಡು ಕಲಿಸ್ಕೋಬೇಕು. ಒಂದ್ಸಲ ಇದೆಲ್ಲವನ್ನು ಕಲಿಸ್ಕೊಂಡ್ಮೇಲೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ನಾವು ಮೊದಲು ಅರ್ಧ ಚಮಚ ಉಪ್ಪು ಹಾಕ್ಕೊಂಡಿದ್ವಿ. ಅದನ್ನು ಜ್ಞಾಪಕದಲ್ಲಿ ಇಟ್ಕೊಂಡು ನೋಡಿಕೊಂಡು ಅಗತ್ಯ ಇರೋ ಪ್ರಕಾರವಾಗಿ ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡ್ಮೇಲೆ ಮತ್ತೆ 1-2 ನಿಮಿಷ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಈಗ ಇದೆಲ್ಲವನ್ನು ನಾನು 1-2 ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ನೀರನ್ನು ಅಳತೆ ಮಾಡಿ ಹಾಕ್ಕೊಳ್ಳೋಣ. ನಾನು ಯಾವ ಗ್ಲಾಸಲ್ಲಿ ಅಕ್ಕಿ ಹಾಕ್ಕೊಂಡಿದ್ನೋ ಅದೇ ಗ್ಲಾಸಲ್ಲೇ ಅಳತೆ ಮಾಡಿಕೊಂಡು 3 ಗ್ಲಾಸು ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡ್ಮೇಲೆ ಇದೆಲ್ಲವನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ನೀರು ಮತ್ತು ಎಲ್ಲ ಮಸಾಲೆಗಳು ಅಕ್ಕಿ ಎಲ್ಲವನ್ನೂ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ನೀಟಾಗಿ ಕಲಿಸ್ಕೋಬೇಕು. 2 ಗ್ಲಾಸ್ ಬಾಸ್ಮತಿ ಅಕ್ಕಿಗೆ 3 ಗ್ಲಾಸ್ ನೀರು ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ಇದಕ್ಕಿಂತ ಜಾಸ್ತಿ ನೀರು ಹಾಕ್ಕೊಂಡ್ರೆ ತುಂಬ ಮೆತ್ತಗಾಗೋಗುತ್ತೆ, ಮೃದುವಾಗೋಗುತ್ತೆ, ಒಂಥರ ಮೆಡ್ಡೆ ಥರ ಆಗೋಗುತ್ತೆ. ಅದರಿಂದ ಇಷ್ಟು ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ಕೊನೆಯದಾಗಿ ಇದಕ್ಕೆ 1 ದೊಡ್ಡ ಚಮಚ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಹಾಕೋದು ಏನಕ್ಕೆ ಅಂತ ಅಂದರೆ ಇದಕ್ಕೊಂದು ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ, ಒಳ್ಳೆ ಘಮ ಬರುತ್ತೆ. ಅದರಿಂದಾಗಿ ಕೊನೆಯದಾಗಿ 1 ದೊಡ್ಡ ಚಮಚ ತುಪ್ಪ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಕಲಿಸ್ಕೊಂಡು ಇದೆಲ್ಲವನ್ನು ಸ್ವಲ್ಪ ಬಿಸಿ ಆಗೋಕ್ಕೆ ಬಿಟ್ಬಿಡೋಣ. ನಾವು ಮುಚ್ಚಿಟ್ಟು ಬೇಯಿಸೋದಕ್ಕೆ ಮುಂಚೆ ನೀರು ಸ್ವಲ್ಪ ಬಿಸಿ ಆಗಿರಬೇಕು, 1 ಕುದಿ ಬಂದಿರಬೇಕು. ಆಗ ಮುಚ್ಚಿಟ್ಬಿಟ್ಟು ಇದನ್ನು 2 ವಿಜಿಲ್ ಕೂಗಿಸ್ಕೊಳ್ಳೋಣ. ಕುಕ್ಕರ್ 2 ವಿಜಿಲ್ ಕೂಗಿ ಪ್ರೆಷರ್ ಪೂರ್ತಿ ಹಿಡಿದ್ಮೇಲೆ ಮುಚ್ಚಳ ತೆಗೆದು ನೋಡೋಣ ಹೇಗಾಗಿದೆ ಅಂತ. ನೋಡಿ, ಮುಚ್ಚಳ ತೆಗೆದು ನೋಡಿದ್ರೆ ಕರೆಕ್ಟಾಗಿ ಹದವಾಗಿ ಬೆಂದಿದೆ. ಈಗ ಇದನ್ನು ಒಂದು ಸಲ ಹಗೂರು ಕೈನಲ್ಲಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಜೋರಾಗಿ ಮಿಕ್ಸ್ ಮಾಡಿ ತೀರಾ ಮುದ್ದೆ ಮಾಡ್ಕೋಬಾರ್ದು. ಬೆಂದಿದ ಮೇಲೆ ಅಕ್ಕಿ ಇನ್ನೂ ತುಂಬ ಸಾಫ್ಟಾಗಿರುತ್ತೆ. ಅದರಿಂದಾಗಿ ಹಗೂರು ಕೈನಲ್ಲಿ ಚೆನ್ನಾಗಿ ಒಂದು ಸಲ ಕಲಿಸ್ಕೋಬೇಕು. ಒಂದು ಸಲ ಎಲ್ಲವನ್ನೂ ಹುಷಾರಾಗಿ ಕಲಿಸ್ಕೊಂಡ್ರೆ ಬಿಸಿ ಆಗಿರುವಂಥ ಆಲೂಗಡ್ಡೆ ಬಿರಿಯಾನಿ ಅಥವಾ ಆಲೂ ಬಿರಿಯಾನಿ ತಯಾರಾಗಿರುತ್ತೆ. ಇದನ್ನು ಇದೇ ರೀತಿಯೇ ಬಿಸಿಯಾಗಿ ಸರ್ವ್ ಮಾಡಿ ಜೊತೆಗೆ ಒಂದು ರಾಯ್ತ ಅಥವಾ ಒಂದು ಸಾಲನ್ನಿದ್ದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ನಾನು ತೋರಿಸಿರುವಂಥ ವಿಧಾನದಲ್ಲೇ ಒಂದು ಸಲ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ಇಷ್ಟಪಡ್ತೀರಾ. ತುಂಬ ತರಕಾರಿ ಹಾಕಿ ವೆಜಿಟೇಬಲ್ ಬಿರಿಯಾನಿ ಮಾಡೋದು ತುಂಬ ಕಷ್ಟ ಅಂತ ಅನಿಸೋರು ಈ ರೀತಿ ಆಲೂಗಡ್ಡೆ ಬಿರಿಯಾನಿ ಮಾಡ್ಕೋಬೋದು. ತಯಾರಿಸೋದು ಸುಲಭ, ತುಂಬ ರುಚಿಯಾಗೂ ಅನಿಸುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ನಾನೀಗಾಗಲೇ ಸಾಕಷ್ಟು ರೀತಿ ರೈಸ್ ವೆರೈಟಿ ರೆಸಿಪಿಗಳನ್ನು ತೋರಿಸಿದ್ದೀನಿ, ಸಾಕಷ್ಟು 1 ಪಾಟ್ ರೆಸಿಪಿಗಳನ್ನು ತೋರಿಸಿದ್ದೀನಿ. ಟೊಮೆಟೊ ಬಾತು, ಪುಲಾವು, ಕುಸ್ಕಾ, ಮೆಂತ್ಯ ಬಾತು ಈ ರೀತಿ ರೆಸಿಪಿಗಳನ್ನು ತೋರಿಸಿದ್ದೀನಿ. ಹಾಗೆಯೇ ಪನ್ನೀರ್ ಬಿರಿಯಾನಿ ರೆಸಿಪಿನೂ ಸಹ ತೋರಿಸಿದ್ದೀನಿ. ಆ ರೆಸಿಪಿಗಳ ಪ್ಲೇಲಿಸ್ಟನ್ನು ನಾನು ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ. ನಿಮ್ಗೆ ಇಷ್ಟವಾದದ್ದನ್ನು ನೋಡಿ ಟ್ರೈ ಮಾಡಿ. ಯಾವುದು ನಿಮಗೆ ಇಷ್ಟ ಆಯಿತು, ಯಾವುದು ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ನನ್ನ ವಿಡಿಯೋನ ಶೇರ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗೋಣ. ನಮಸ್ಕಾರ.